ಹೊಸ ತತ್ವ ಪಾಲಿಸುತ್ತಾ ಉದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ನವೋದ್ಯಮಿ ಶಿವರಾಜ್ ಪಟ್ಟಣ್ಣ ಶೆಟ್ಟಿ. ಕಠಿಣ ಶ್ರಮ, ಆತ್ಮವಿಶ್ವಾಸವಿದ್ದರೆ ಅಚಲವಾದದ್ದನ್ನ ಸಾಧಿಸಬಹುದು ಎಂಬುದಕ್ಕೆ ಅತ್ಯುತ್ತಮ ಸಾಕ್ಷಿಯಾಗಿರುವ ಬೈಲಹೊಂಗಲದ ಶಿವರಾಜ್ ಅವರು ಯುವಕರಿಗೆ ಪ್ರೇರಣಾದಾಯಕ ಶಕ್ತಿಯಾಗಿ ನಿಂತಿದ್ದಾರೆ. ನಮಸ್ಕಾರ. ನಾನು ಶಿವರಾಜ್ ಸದಾಶಿವ ಪಟ್ಟಣ ಶೆಟ್ಟಿ, ಬೈಲಹೊಂಗಲ. ನಮ್ಮ ತಂದೆ ಹೆಸರು ಸದಾಶಿವ್ ಪಟ್ಟಣ ಶೆಟ್ಟಿ. ನಮ್ಮ ತಾಯಿಯವರ ಹೆಸರು ಮಾದೇವಿ ಪಟ್ಟಣ ಶೆಟ್ಟಿ. ನಮ್ಮ ತಂದೆಯವರು ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದರು. ಅವರು ಸಮಾಜ ಸೇವೆಯೇ ಮಾಡ್ತಾಯಿದ್ರು. ಆದರೆ ನಮ್ಮ ತಾಯಿಯವರು ಮನೆ ಕೆಲಸನೇ ಮಾಡ್ತಾಯಿದ್ರು. ಆಮೇಲೆ ನಮ್ಮ ಎಜುಕೇಷನ್ ಎಲ್ಲ ಇಲ್ಲೇ ಬೈಲಹೊಂಗಲದಲ್ಲೇ ಆಗಿದೆ. ಡಿಗ್ರಿ 3000 ಮಠ ಅಂತ ಇಲ್ಲೇ ಬೈಲಹೊಂಗಲದಲ್ಲಿ ಆಗಿದೆ. PG ಎಲ್ಲ ಧಾರವಾಡದಲ್ಲೇ ಆಗಿದೆ. ಅದೇ ರೀತಿ ನಾನು ಉಪನ್ಯಾಸಕನಾಗಿ ಸದಲ್ಗಾದಲ್ಲಿ 1 ವರ್ಷ, ಆಮೇಲೆ ಒಂದು 6-7 ವರ್ಷ ಇಲ್ಲೇ ಬೈಲಹೊಂಗಲದ ಮಹಿಳಾ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಅದೇ ರೀತಿ ರಿಸರ್ಚರ್ ಅಂತ ಸೇವೆ ಸಲ್ಲಿಸಿದ್ದೇನೆ. ಇದರೊಂದಿಗೆ ನಾನು ಸಾಮಾಜಿಕ ಕೆಲಸಗಳನ್ನು ಕೌಟುಂಬಿಕವಾಗಿ ಆರ್ಥಿಕವಾಗಿ ಬೆಳಿಬೇಕಂತ ಹೇಳಿ ಸೈಡ್ ಬೈ ಸೈಡ್ ರಿಯಲ್ ಎಸ್ಟೇಟ್ ಅನ್ನುವಂಥ ಉದ್ಯೋಗವನ್ನು ಆರಿಸ್ಕೊಂಡಿದ್ದೇನೆ. ಅದೇ ರೀತಿ ರಿಯಲ್ ಎಸ್ಟೇಟ್ದಲ್ಲಿ ಸ್ವಲ್ಪ ಮೊದಲಿಗೆ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿದ್ದು, ಅದೇ ರೀತಿ ಬೆಳೀತಾ ದೊಡ್ಡ ಪ್ರಮಾಣದಲ್ಲಿ ಇವತ್ತಿನವರೆಗೂ ಒಂದು 20 ಪ್ರಾಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡಿದ್ದು, ಒಂದು 100 ಎಕರೆಗಳನ್ನು ಡೆವಲಪ್ಮೆಂಟ್ ಮಾಡಿ ಸಾಮಾಜಿಕವಾಗಿ ಯಾರು ಹಿಂದುಳಿದಾರಲ್ಲ ಅವ್ರಿಗೆ ಕಡಿಮೆ ಬೆಲೆಯೊಳಗೆ ಗ್ರಾಮೀಣ ಭಾಗದಲ್ಲಿಯೂ ಕೂಡ ಮಾಡಿ ಅದನ್ನು ಡೆವಲಪ್ಮೆಂಟ್ ಮಾಡಬೇಕಂತ ಹೇಳಿ ರಿಯಲ್ ಎಸ್ಟೇಟನ್ನು ಆಯ್ಕೆ ಮಾಡ್ಕೊಂಡೀನಿ. ಅದೇ ರೀತಿಯಾಗಿ ಸಾಮಾಜಿಕ ಕೆಲಸಗಳನ್ನು ಮಠಮಾನ್ಯಗಳಿಗೆ ಅದರಿಂದ ಬಂದ ಲಾಭದಲ್ಲಿ ಸ್ವಲ್ಪ ಹಣವನ್ನು ಎತ್ತಿಟ್ಟು ಬಡ ಮಕ್ಕಳಿಗೆ ಎಜುಕೇಷನ್ಗಾಗಿ ಮಠಗಳಿಗೆ ಮಂದಿರಗಳಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸಮಾಜ ಸೇವೆಯ ತುಡಿತದ ಜತೆಗೆ ಕುಟುಂಬದ ಹೊಣೆಗಾರಿಕೆಯನ್ನು ನಿಭಾಯಿಸುವ ನಿಟ್ಟಿನಲ್ಲಿ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಅರೆಕಾಲಿಕ ಕೆಲಸ ಆರಂಭಿಸಿದ ಶಿವರಾಜ್ ಅವರು ಕಾಯಕದ ಮೇಲೆ ನಂಬಿಕೆ ಇದ್ರೆ ಭಯ ಅಡ್ಡಿಯಾಗುವುದೇ ಇಲ್ಲ ಎಂಬುದನ್ನ ತಮ್ಮ ಬದುಕಿನ ಪಯಣದ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಕಾಲೇಜ್ಗೆ ಹೋಗ್ತಾ ಇರ್ತಾನೆ. ನಂದಿನ್ನ ಮ್ಯಾರೇಜ್ ಆಗಿರ್ಕಿಲ್ಲ. ನಮ್ಮ ತಂದೆಯವರು 2007ರಲ್ಲೇ ತೀರ್ಕೊಂಡ್ರು. ಅವಾಗ ಕೌಟುಂಬಿಕ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ನಮ್ಮ ಬ್ರದರ್ ಮೇಲೆ ಬಂದಿತ್ತು. ನಮ್ಮ ಸಿಸ್ಟರ್ ಇಬ್ಬರದು ಮದುವೆ ಆಗಿರ್ಕಿಲ್ಲಿನ. ಹೀಗಾಗಿ ನಾನು ಈ ಕಾಲೇಜಿನ ವೇತನದಲ್ಲಿ ಇದೆಲ್ಲ ಆಗೋದಿಲ್ಲ ಅಂತ ಹೇಳಿ ವಿಚಾರ ಮಾಡಿದಾಗ ನಮ್ಮ ತಾಯಿಯವರು ಸೈಡ್ ಉದ್ಯೋಗ ಮಾಡು, ಅದರ ಅಮೌಂಟದ್ದು ಹೆಂಗೆ ಮಾಡ್ತೀನಿ ನೀನು ಅಂಥೇಳಿ ನನ್ನ ಹಲವಾರು ಕ್ವಶನ್ಗಳನ್ನು ಕೇಳಿದರು. ಅದನ್ನು ಸಣ್ಣ ಪ್ರಮಾಣದಲ್ಲಿ ಮಾಡಿ ಅದನ್ನು ಎಲ್ಲ ನಿಗಿಸ್ತಾನಂತ ಹೇಳಿದಾಗ ಕೌಟುಂಬಿಕವಾಗಿ ನಮ್ಮ ಅಣ್ಣಂದಿರು, ನಮ್ಮ ತಾಯಿಯವರು, ನಮ್ಮ ಸಿಸ್ಟರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ನೈತಿಕವಾಗಿ ಎಲ್ಲರೂ ಬೆಂಬಲ ಕೊಟ್ಟಾರ. ಹೀಗಾಗಿ ಇತ್ತೊಳಗೆ ನಾನು ಸಕ್ಸಸ್ ಆಗಿದ್ದೇನೆ ಅಂತ ಹೇಳ್ತೀನಿ. ಆಮೇಲೆ 2015ರಲ್ಲಿ ನನ್ನ ಮದುವೆ ಆಯಿತು. ನಮ್ಮ ಮಿಸ್ಸಸ್ ಹೆಸರು ಮಂಜುಳಾ. ಅವಳು ಎಲ್ಲ ರೀತಿಯಾಗಿ ನನಗೆ ಸಪೋರ್ಟ್ ಮಾಡ್ತಾಳೆ. ಹೀಗಾಗಿ ನಾ ಈ ಕೆಲಸದೊಳಗೆ ಸಕ್ಸಸ್ ಆಗಕ್ಕೆ ಅಕ್ಯೂ ಕಾರಣ ನಮ್ಮ ತಾಯಿಯವರು, ನಮ್ಮ ಅಣ್ಣಂದಿರು, ನಮ್ಮ ಸಿಸ್ಟರ್ಸ್ ಎಲ್ಲರೂ ನೈತಿಕವಾಗಿ ಬೆಂಬಲ ಇದೆ. ಎಲ್ಲರ ಸಪೋರ್ಟ್ದಿಂದ ನಾ ಯಶಸ್ಸಾಗಕ್ಕೆ ಕಾರಣ ಆಗಿದ್ದಾರೆ ಇವರೆಲ್ಲ. ನಮಸ್ಕಾರ, ನನ್ನ ಹೆಸರು ಮಂಜುಳಾ ಶಿವರಾಜ್ ಪಟ್ಟಣ ಶೆಟ್ಟಿ ಅಂತ. ನನ್ನ ಹಸ್ಬೆಂಡ್ ಹೆಸರು ಬಂದ್ಬಿಟ್ಟು ಶಿವರಾಜ್ ಅಂತ. ನಮ್ದು ಮದುವೆ ಆಗಿದ್ದು 2015ರಲ್ಲಿ. ನಾನು ಮದುವೆ ಆಗಿ ಬಂದಾಗ ನಮ್ಮ ಮನೆಯವರು ರಿಯಲ್ ಎಸ್ಟೇಟೇ ಬಿಸ್ನೆಸ್ ಮಾಡ್ತಾಯಿದ್ರು. ಅವರು ಮೊದಲಿಗೆ ಪ್ರೊಫೆಸರ್ ಆಗಿದ್ರು ಅಂತ. ಆದರೆ ನಾನು ಬಂದಾಗಿಂದ ಅದು ಯಾವುದೂ ನೋಡಿಲ್ಲ. ಅವರು ಯಾವುದೇ ರೀತಿ ಕಷ್ಟಗಳನ್ನು ನಮ್ಮ ಹತ್ರ ಏನೂ ಹೇಳ್ಕೊಳ್ಳಲ್ಲ. ನಾನು ಬಂದಾಗ ಅವ್ರು ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ರು. ಆಮೇಲೆ ಬಂದಾಗಿಂದ ಇಲ್ಲಿವರೆಗೂ ಭಾಳ ಇಂಪ್ರೂವ್ಮೆಂಟ್ ಇದೆ. ಅವ್ರದ್ದು ಒಂದು ಗುಣ ನಂಗೆ ಇಷ್ಟ ಆಗೋದೇನೆಂದರೆ, ಎಲ್ಲರೂ ಯಾವುದೇ ವಿಷಯ ತೊಗೊಂಡು ಅವ್ರ ಹತ್ರ ಸಮಸ್ಯೆ ತೊಗೊಂಡು ಬಂದರು ತುಂಬ ಪಾಸಿಟಿವ್ ಆಗಿ ಮಾತಾಡ್ತಾರೆ. ಯಾವುದೇ ರೀತಿ ನೆಗೆಟಿವ್ ಮಾತಾಡಲ್ಲ. ಈವನ್ ಪರ್ಫೆಕ್ಟ್ ಫ್ಯಾಮಿಲಿ ಮ್ಯಾನ್ ಅಂತ ಕೂಡ ಹೇಳ್ಬೋದು. ಹೊರಗಡೆ ಸಾಮಾಜಿಕವಾಗಿ ಕೂಡ ತುಂಬ ಸಹಾಯ ಮಾಡ್ತಾರೆ. ಒಂದು ಒಳ್ಳೆ ಕ್ವಾಲಿಟಿ ನನಗೆ ಇಷ್ಟ ಆಗೋದೇನೆಂದರೆ,
ಬರೀ ಈಗೆಲ್ಲ ಜನ ಏನು ಮಾಡ್ತಾರೆ, ದುಡ್ಡು ಬಂತು ಅಂದರೆ ಬರೀ ಫ್ಯಾಮಿಲಿ ಫಸ್ಟ್ ಅವ್ರದ್ದು ಏನು ಫುಲ್ಫಿಲ್ ಮಾಡ್ಕೋಬೇಕು ಅನ್ಕೋತಾರೆ. ಅವ್ರ ಡ್ರೀಮ್ಸ್ ಆಗಲಿ, ಅವ್ರು ಏನು ತೊಗೋಬೇಕು, ಏನು ಮಾಡಬೇಕು, ಫಸ್ಟ್ ಫ್ಯಾಮಿಲಿಗೆ ಇದು ಮಾಡಿಬಿಡೋಣ. ಇವಾಗ ನಾವೇ ಹೇಳ್ತಾ ಇದ್ದೇವೆ, ಮನೆ ಕಟ್ಟಿ ಇಡೀ ಬೈಲಹೊಂಗಲ್ಗೆಲ್ಲ ಮನೆ ಕೊಡಿಸ್ತೀರಾ, ಸೈಟ್ ಮಾಡ್ತೀರಾ, ಒಂದು ದೊಡ್ಡ ಮನೆ ಕಟ್ಟಿ ಅಂದರೆ ಅವ್ರಿಗೆ ಎಲ್ಲ ಇರುತ್ತೆ. ಬಟ್ ಅವ್ರಿಗೆ ಏನು ಅಂದರೆ ಫಸ್ಟ್ ಏನು ಪ್ರಿಫರೆನ್ಸ್ ಕೊಡಬೇಕು, ಯಾವ್ದು ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ಇಲ್ಲೇ ಒಂದಿಷ್ಟು ಬೈಲಹೊಂಗಲದಲ್ಲಿ ತುಂಬ ದೇವಸ್ಥಾನಗಳಿಗೆಲ್ಲ ಕೊಟ್ಟರು. ಅದು ಅವ್ರು ಫಸ್ಟ್ ಪ್ರಿಫರೆನ್ಸ್ ನೋಡ್ತಾರೆ. ಈಗ ಮಕ್ಕಳಿಗೆ ಎಜುಕೇಷನ್ ಕೊಡೋದು ಫಸ್ಟ್ ಪ್ರಿಫರೆನ್ಸು. ಆಮೇಲೆ ಈಗ ಕಾರ್ ತಗೊಳ್ಳೋದು, ಮನೆ ತಗೊಳ್ಳೋದು ಅದೆಲ್ಲ ಇದ್ದೇ ಇರುತ್ತೆ. ಅವ್ರದ್ದೇನು ಫಸ್ಟ್ ಯಾವ್ದು ಕೆಲಸ ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನೋದನ್ನ ಥಿಂಕ್ ಮಾಡ್ತಾರೆ. ಈ ಪ್ರಶಸ್ತಿ ಬಂದಿದ್ದಂತೂ ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಒಂದು ಒಳ್ಳೆ ವ್ಯಕ್ತಿನ ಗುರುತಿಸಿ, ಅವ್ರ ಪ್ರಾಮಾಣಿಕತೆಯನ್ನು ಗುರುತಿಸಿ ಬಹಳ ಹೆಮ್ಮೆ ಇದೆ ಅವ್ರಿಗೆ ಆ ಪ್ರಶಸ್ತಿ ಸಿಕ್ಕಿದ್ದು. ಮತ್ತು ಕೊಟ್ಟಿರೋಂಥ ವಿಜಯವಾಣಿ ಸಂಸ್ಥೆಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಹ ಹೇಳಕ್ ಇಷ್ಟಪಡ್ತೀನಿ. ಬೈಲಹೊಂಗಲ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿವಿಧ ಜಿಲ್ಲೆಗಳಲ್ಲೂ ರಿಯಲ್ ಎಸ್ಟೇಟ್ ಕ್ಷೇತ್ರದ ಅಭಿವೃದ್ಧಿಗೆ ಹೊಸ ರೂಪ ನೀಡಿದ್ದಾರೆ. ಸೂರು ಕಟ್ಟಿಕೊಳ್ಳಬೇಕು ಎನ್ನುವ ಜನಸಾಮಾನ್ಯರ ಕನಸು ನನಸು ಮಾಡುವಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತಿದ್ದಾರೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಕೌಟುಂಬಿಕವಾಗಿಯೂ ನಾವು ಡೆವಲಪ್ಮೆಂಟ್ ಆಗಬೇಕು. ಸಮಾಜಕ್ಕೆ ಏನಾರು ಒಂದು ಸೇವೆ ಮಾಡ್ಬೇಕಂದ್ರೆ ರಿಯಲ್ ಎಸ್ಟೇಟನ್ನು ಮಾಡ್ಬೇಕಂತೇಳಿ ಸಣ್ಣ ಪ್ರಮಾಣದಲ್ಲಿ ಉದ್ಯೋಗ ಮಾಡಿದೆ. ಆರ್ಥಿಕವಾಗಿ ಅಮೌಂಟ್ ಭಾಳ ಬೇಕು ಈ ಉದ್ಯೋಗ ಮಾಡ್ಬೇಕಂದ್ರೆ. ನಾವು ಸಣ್ಣ ಪ್ರಮಾಣದಲ್ಲಿನ ಪ್ರಾಮಾಣಿಕವಾಗಿ ಲೀಗಲ್ ಆಗಿ ಭಾಳ ಅಡೆತಡೆಗಳು ಬರ್ತಿದ್ವಿ. ಅದ್ರೊಳಗನ್ನ ನಾವು ನೋಡಿ ಕ್ಲಿಯರ್ ಇದ್ದಿದ್ದ ಪ್ರಾಪರ್ಟಿ ತೊಗೊಂಡು ಅದನ್ನು ಕ್ಲಿಯರ್ ಮಾಡ್ಕೊತೇನೆ ನಾವು ಬೆಳೀತಾ ಬಂದ್ವಿ. ಬೆಳೀತಾ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡೋದು ಮುಂದೆ ಭಾಳ ಟೆಕ್ನಿಕಲ್ ಪ್ರಾಬ್ಲಮ್ಗಳು, ವ್ಯಾಜ್ಯಗಳು ಭಾಳ ಬರ್ತಾ ಇದ್ದೀವಿ. ಅದನ್ನು ನಮ್ಮ ಸ್ವಂತ ಬುದ್ಧಿಲಿ ನಾವು ಸ್ಟಡಿ ಮಾಡಿ ಆಮೇಲೆ ನಾವು ಸ್ವಂತ ಏನೇ KJP ಟೌನ್ ಪ್ಲಾನಿಂಗ್ ಡೆವಲಪ್ಮೆಂಟು ಕೂಡ ಇಲ್ಲಿವರೆಗೆ ನಾವು ಸ್ವಂತ ಮಾಡುವಂಥದ್ದನ್ನು ಕಲ್ಕೊಂಡ ಈಗ ಸ್ವಂತನೇ ನಾವೇ ನೂರಾರು ಎಕರೆಗಳನ್ನು ಮಾಡಿ ಸಾವಿರಾರು ಪ್ಲಾಟ್ಗಳನ್ನು ಖರೀದಿ ಮಾಡುವಂಥದ್ದು ಮಾಡಿಸ್ಕೊಟ್ಟೇವಿ. ಮತ್ತು ಎಲ್ಲ ವ್ಯವಹಾರಗಳನ್ನು ಕಾಯ್ದೆ ಕಾನೂನು ಚೌಕಟ್ಟಿನೊಳಗೆ ಮಾಡುವಂಥ ಪ್ರಯತ್ನ ಮಾಡಿ ಯಾವುದೇ ವ್ಯಾಜ್ಯಗಳು ಬರ್ದಂಗೆ ಮಾಡಿದ್ದೇವೆ. ಆಮೇಲೆ ಮೇನ್ ಇರೋದು ಮಧ್ಯಮ ವರ್ಗದವರಿಗೆ ಕೊಡಬೇಕನ್ನುವಂಥ ಇತರಲೇನ ಈ ಲೇಔಟ್ಗಳನ್ನೆಲ್ಲ ಮಾಡಿ ಮಧ್ಯಮ ವರ್ಗದ ಜನಕ್ಕೇ ಯೂಸ್ ಆಗಬೇಕು. ಆ ರೀತಿಯಾಗಿ ನಾವು ಲೇಔಟ್ಗಳನ್ನು ರೆಡಿ ಮಾಡಿದ್ದೇವೆ. ಇದೇ ರೀತಿ ಸಮಾಜಕ್ಕೆ ಏನಾರು ಒಂದು ಇಷ್ಟೆಲ್ಲ ಮಾಡಿ ಈ ಬಂದಂಥ ಲಾಭದಲ್ಲಿ ಒಂದು 10-20% ಸಮಾಜ ಸೇವೆಗೆ ಅಂತೇಳಿ ಮೀಸಲಿಟ್ಟೇವೆ. ರಸ್ತೆ ಇಲ್ಲದ ಕಾರಣ ಜಮೀನುಗಳಿಗೆ ಹೋಗಲು ಪರದಾಡುತ್ತಿದ್ದ ಗ್ರಾಮೀಣ ರೈತರ ಸಮಸ್ಯೆ ಕಂಡ ಶಿವರಾಜ್ ಪಟ್ಟಣ್ಣಶೆಟ್ಟಿ ಬೈಲಹೊಂಗಲ ನಗರದಿಂದ ಬೈಲವಾಡ ಗ್ರಾಮದವರೆಗಿನ 2 ಕಿಲೋಮೀಟರ್ ರಸ್ತೆಯನ್ನ ಸ್ವಂತ ಖರ್ಚಿನಲ್ಲಿ ಡಾಂಬರೀಕರಣ ಮಾಡಿ ಪರಿಹಾರ ಕಲ್ಪಿಸಿರುವುದು ಅವರ ಜನಪರ ಕಾಳಜಿಯನ್ನ ಬಿಂಬಿಸುತ್ತದೆ. ಇದರಿಂದ ನೂರಾರು ರೈತರು ಹೊಲಗಳಿಗೆ ಹೋಗಲು ಮತ್ತು ಕೃಷಿ ಉತ್ಪನ್ನ ಸಾಗಿಸಲು ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲವಾಗಿದೆ. ಅವರ ಸಾಮಾಜಿಕ ಸೇವೆಗೆ ರೈತರು, ಕೂಲಿ ಕಾರ್ಮಿಕರು ಬೆನ್ನು ತಟ್ಟುತ್ತಿದ್ದಾರೆ. ಮಠಮಾನ್ಯಗಳಿಗೆ ಯಾರು ಅಂಗವಿಕಲರು ಇರ್ತಾರ, ಬಡ ಮಕ್ಕಳು ಇರ್ತಾರ, ಅವ್ರ ಎಜುಕೇಷನ್ ಸಂಬಂಧ, ಆಮೇಲೆ ಮಠ ಯಾರೇ ಬಂದರೂ ನಿರ್ಗತಿಕ ಬಂದರೂ ಅವ್ರಿಗೆ ಎಜುಕೇಷನ್ಗಾಗಲಿ ನಾವು ಸಹಾಯವನ್ನು ಮಾಡ್ತಾ ಹೊಂಟಿದ್ದೀವಿ. ಇನ್ನು ಮುಂದಿನ ಪ್ರಾಜೆಕ್ಟ್ಗಳು ಏನಂದ್ರೆ ಎಲ್ಲ ಕನ್ನಡ ಮಾಧ್ಯಮದ ಎಲ್ಲಿ ಅಳದು ಹೊಂಟೈತಿ ಸ್ಕೂಲ್ಗಳ ಅವಕ್ಕೆಲ್ಲ ಕಂಪ್ಯೂಟರ್ ಆಗಲಿ ಡೆವಲಪ್ಮೆಂಟ್ಗೆ ಏನು ಬೇಕು ಎಲ್ಲ ಸಹಾಯ ಮಾಡ್ಬೇಕಂತೇಳಿ ಯೋಜನೆಯನ್ನು ಹಾಕೊಂಡೇವಿ. ಆಮೇಲೆ ರೈತರಿಗೆ ಒಂದಷ್ಟು ಮಂದಿಗೆ ರೋಡ್ ಇರಾಕಿಲ್ಲ, ಅವರು ಧಾನ್ಯಗಳನ್ನು ಸಾಗ್ಸಾಕ ರೋಡ್ ಕಚ್ಚಾ ರೋಡ್ಗಳಿದ್ದು ಅವನೊಂದು 2-3 ಕಿಲೋಮೀಟರ್ ಡಾಂಬರ್ ರೋಡ್ಗಳನ್ನು ಸ್ವಂತ ಖರ್ಚಿನಿಂದ ಮಾಡಿಸಿದ್ದೇನೆ. ಅದೇ ರೀತಿ ಮುಂದಿನ ಪ್ರಾಜೆಕ್ಟ್ಗಳು ಏನದಾವ, ಮಿಡಲ್ ಕ್ಲಾಸ್ ಮಂದಿಗೆ ಒಂದು 50 ಎಕರೆಗಳನ್ನು ಹೊಲನ ತೆಗೆದುಕೊಂಡು ಅಗದಿ ಮಧ್ಯಮ ರೇಟದಲ್ಲಿ ಅವರಿಗೆ ಕೊಡಬೇಕನ್ನುವಂಥ ಒಂದು ಆಸೆ ಐತಿ ನಮ್ಮದು. ಆ ರೀತಿಯಾಗಿ ರಿಯಲ್ ಎಸ್ಟೇಟ್ದಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ಆಸೆ ಐತಿ. ಮಠಮಾನ್ಯಗಳಿಗೆ ನಿರಂತರ ಸೇವೆ ಸಲ್ಲಿಸುತ್ತಿರುವ ಶಿವರಾಜ್ ಪಟ್ಟಣ್ಣಶೆಟ್ಟಿ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾಯಕ, ಮಠಗಳ ಧಾರ್ಮಿಕ ಕಾರ್ಯಕ್ರಮ, ಉತ್ಸವ ಹಾಗೂ ಸೇವಾ ಸೌಲಭ್ಯಗಳ ಅಭಿವೃದ್ಧಿಗೆ ಪೂರಕ ಸಹಕಾರ ನೀಡುತ್ತಿರುವುದು ಮಠಾಧೀಶರು ಮತ್ತು ಭಕ್ತರ ಮೆಚ್ಚುಗೆಗೆ ಪಾತ್ರವಾಗಿದೆ.
ಹೃದಯ ಮಂದಿರದಲ್ಲಿ ಸ್ಮರಿಸಿ, ನಮ್ಮ ಮಠದ ಭಕ್ತರು ಶಿವಾನಂದ ಅವರು ಸೇವೆಯನ್ನು ಭಾಳ ನಿಷ್ಠೂರಾಗಿ ಮಾಡ್ತಾರೆ. ಅವರಿಗೆ ಅನೇಕ ಥರದ ಪ್ರಶಸ್ತಿಗಳು ಇವಾಗಿನ ದಿನಮಾನದಲ್ಲಿ ಸಿಗ್ತಾ ಇದ್ದಾವೆ. ಆದರೂ ಕೂಡ ಸೂಕ್ತವಾದ ಮನುಷ್ಯನಿಗೆ, ಸೂಕ್ತವಾದ ವ್ಯಕ್ತಿಗೆ ಸರಿಯಾಗಿ ಒಮ್ಮೊಮ್ಮೆ ಪ್ರಶಸ್ತಿಗಳನ್ನ ದೊರಕುವುದಿಲ್ಲ. ಅವರು ಮೊನ್ನೆ ನನ್ನ ಹತ್ರ ಮಾತಾಡ್ತಾ ಇದ್ದರು, ಏನು ನಮ್ಮ ತಂದೆ ಈ ಥರ ಡಾಕ್ಟರ್ ಆಗಿದ್ದರು, ಈ ಥರ ಎಲ್ಲ ಸೇವೆ ಮಾಡ್ತಿದ್ದರು ಅಂಥೇಳಿ ಭಾಳ ಸಾತ್ವಿಕವಾಗಿ ವಿಚಾರಗಳನ್ನು, ಭಾಳ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದರು. ಆವಾಗ ಅಂದ್ಕೊಂಡೆ ನಾನು, ಹೌದಪ್ಪ, ಈಗಿನ ದಿನಮಾನದಲ್ಲಿ ನಮ್ಮ ಶಿವಾನಂದನಂಥವರು ಭಾಳ ಅಪರೂಪಕ್ಕೆ ಈ ಪ್ರಶಸ್ತಿ ಬಂದಿದ್ದು ಕೂಡ ಗುರುಗಳ ಕೃಪೆಯಿಂದ ಮತ್ತು ಅವರ ತಂದೆ ತಾಯಿ ಆಶೀರ್ವಾದದಿಂದ ಮತ್ತು ಅವರಲ್ಲಿರುವ ಗುಣಗಳಿಂದ ಆ ಪ್ರಶಸ್ತಿಗೆ ಭಾಳ ಸೂಕ್ತವಾದ ವ್ಯಕ್ತಿ ಅಂತ ಹೇಳಿ ನಾನು ಭಾಳ ಖುಷಿಯಿಂದ ಹೇಳೋಕ್ಕೆ ಇಚ್ಛಪಡ್ತೀನಿ. ಗುರು ಮಡವಾಳ ಪಾದಕ್ಕೆ ಅರ್ಪಿಸಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿ. ನಗರ, ಗ್ರಾಮೀಣ ಭಾಗಗಳಲ್ಲಿನ ರಿಯಲ್ ಎಸ್ಟೇಟ್ ಉದ್ಯಮದಿಂದ ನೂರಾರು ಕೂಲಿ ಕಾರ್ಮಿಕ ಕುಟುಂಬಗಳಿಗೆ ವರ್ಷಪೂರ್ತಿ ಉದ್ಯೋಗಾವಕಾಶ ಸೃಷ್ಟಿಸುತ್ತಿರುವ ಶಿವರಾಜ್ ಪಟ್ಟಣ ಶೆಟ್ಟಿ ಕಳೆದ 15 ವರ್ಷಗಳಿಂದ ಕಾರು, ಟ್ರ್ಯಾಕ್ಟರ್, ಜೆಸಿಬಿ ಚಾಲಕರು ಸೇರಿ ವಿವಿಧ ವರ್ಗದ ಕಾರ್ಮಿಕರಿಗೆ ನಿರಂತರ ಕೆಲಸ ನೀಡುತ್ತಾ ಬರುತ್ತಿದ್ದಾರೆ. ಗ್ರಾಹಕರ ವಿಶ್ವಾಸ ಮತ್ತು ಗುಣಮಟ್ಟದ ಸೇವೆಯೇ ಯಶಸ್ಸಿನ ಮೂಲ ಮಂತ್ರ ಎಂಬುದಕ್ಕೆ ಶಿವರಾಜ್ ಪಟ್ಟಣ ಶೆಟ್ಟಿ ಒಡೆತನದ ಹೋಮ್ ಅಪ್ಲಯನ್ಸ್ ಉತ್ತಮ ಉದಾಹರಣೆ. ಫ್ರಿಡ್ಜ್, ವಾಷಿಂಗ್ ಮಷಿನ್, ಟಿವಿ, ಮಿಕ್ಸಿ, ಗ್ರೈಂಡರ್ ಸೇರಿ ವಿವಿಧ ಬ್ರ್ಯಾಂಡ್ ಗೃಹೋಪಯೋಗಿ ವಸ್ತುಗಳು ಒಂದೇ ಸ್ಥಳದಲ್ಲಿ ಲಭ್ಯವಿರುವುದರಿಂದ ಗ್ರಾಹಕರಿಗೆ ಹೆಚ್ಚಿನ ಅನುಕೂಲವಾಗುತ್ತಿದೆ. ಈ ರಿಯಲ್ ಎಸ್ಟೇಟ್ ಅನ್ನೋದು ನಮ್ಗಷ್ಟೇ ಅಲ್ಲದೇನೋ ಮಿಡಲ್ ಅಂದ್ರೆ ದುಡಿಯುವಂಥ ವರ್ಗಕ್ಕೂ ಹೆಲ್ಪ್ ಮಾಡಿದ್ದೀವಿ. ನಮ್ಮಲ್ಲಿ ಒಂದು 10 ಹುಡುಗರು ಚಾಲಕರಾಗಿ ಕೆಲಸ ಮಾಡ್ತಾರೆ, JCB ವರ್ಕ್ಗಳನ್ನು, ಹೈಜಾಕ್ ವರ್ಕ್ಗಳನ್ನು ಕೆಲಸ ಮಾಡ್ತಾರೆ. ಅದೇ ರೀತಿ ಲೇಬರ್ ಕ್ಲಾಸ್ಗೇನು ಅವ್ರಿಗೆಲ್ಲ ಉದ್ಯೋಗಗಳನ್ನು ಕೊಟ್ಟಿದ್ದೀವಿ. 30ರಿಂದ 40 ಲೇಬರ್ ಡೈಲಿ ನನ್ನಲ್ಲಿ ಕೆಲಸ ಮಾಡ್ತಾರೆ. ಅದೇ ರೀತಿ ಅಪ್ಲಯನ್ಸಸ್ ಇದೆ, ನಮ್ಮದು ಹೋಮ್ ಅಪ್ಲಯನ್ಸಸ್ಸು, ಅಲ್ಲಿ ಕೂಡ ಒಂದು 5-6 ಹುಡುಗರು ಕೆಲಸ ಮಾಡ್ತಾರೆ. ಇದು ನಾವು ರಿಯಲ್ ಎಸ್ಟೇಟ್ ಅಂದ್ರೆ ಬರೀ ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ, ಸಮಾಜಕ್ಕಾಗಿ ಅಲ್ಲ, ಎಲ್ಲ ಮಿಡಲ್ ಕ್ಲಾಸ್ ಎಲ್ಲ ದುಡಿವರ್ಗಕ್ಕೂ ನಾವು ಒಂದು 40-50 ಮಂದಿಗೆ ಈ ಥರ ಉದ್ಯೋಗ ಕೊಟ್ಟೇವಿ. ಈ ಉದ್ಯೋಗ ಮೇಲೆ ನನ್ನ ಕಡೆ 40-50 ಮಂದಿ ಪರ್ ಡೇ ದುಡಿತಾ ಇದ್ದಾರೆ. ಅವ್ರಿಗೆ ಕೆಲಸ ಕೊಟ್ಟೇವಿ, ಅವರು ಜೀವನ ಆರಾಮಾಗಿದೆ. ನಮ್ಮ ಅಂತ್ಯಕ್ಕಿದ್ದ ಒಂದು 10-15 ವರ್ಷ ಆಯ್ತು ಲೇಬರ್ 40 ಮಂದಿ ನನ್ನ ಅಂತ್ಯಕ್ಕೇ ಇದ್ದು ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಭರಮಪ್ಪ ಕರೆಣ್ಣವ್ರ ಅಂತ. ನಾನು ಮೂಲತಃ ದೇವಲಾಪುರದಿಂದ ಬರ್ತೀನಿ. ನಾನು ಇಲ್ಲಿ ಶಿವರಾಜ್ ಪಟ್ಟಣ ಶೆಟ್ಟಿ ಸರ್ ಹತ್ರ ಕೆಲಸ ಮಾಡ್ತಾಯಿದ್ದು ತುಂಬ ವರ್ಷದಿಂದ ಮಾಡ್ತಾಯಿದ್ದೀನಿ. ನನಗೆ ನಮ್ಮ ಫ್ಯಾಮ್ಲಿಗಾಗಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಕೆಲಸ ಅಂತ ಬಂದರೆ ನಮ್ಮ ಮನೆ ಅಂತ ಕೆಲಸ ಮಾಡ್ತೀವಿ. ಇಲ್ಲಿ ನಮಗೆ ಸರ್ ತುಂಬ ಅಂದರೆ ತುಂಬ ಸಹಾಯ ಮಾಡಿದ್ದಾರೆ. ಅವರು ನಮ್ಮ ಮನೆಯ ಸದಸ್ಯರಂತೆ ನೋಡ್ಕೋತಾ ಇದ್ದಾರೆ. ನಮಗೆ ಆ್ಯಕ್ಚುಲಿ ಕಷ್ಟ ಬರದಂತೆ ನೋಡ್ಕೋತಾರೆ. ಯಾವುದೇ ಥರ ಹಣದ ಕಾಸಿನ ಸಹಾಯ ಆಗಲಿ, ನಮ್ಮ ಮನೆ ಜವಾಬ್ದಾರಿ ಆಗಲಿ, ಎಲ್ಲವನ್ನೂ ಚೆನ್ನಾಗಿ ಅವರು ನಿಭಾಯಿಸ್ತಾರೆ ಸರ್. ಇಲ್ಲಿ ನಮ್ಮನ್ನು ಸೇರಿಕೊಂಡು ಹೆಚ್ಚು ಕಡಿಮೆ ಒಂದು 35ರಿಂದ 40 ಮಂದಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಾರೆ. ಅಂಥ ಸರ್ ಹತ್ರ ನಾವು ದುಡಿಯೋಕ್ಕೆ ನಾವು ತುಂಬ ಒಂಥರ ಹೆಮ್ಮೆ ಅನಿಸುತ್ತೆ. ನಾವು ಪುಣ್ಯ ಮಾಡಿದ್ವಿ ಅನ್ಕೋತೀವಿ. 15 ವರ್ಷಗಳ ಅವಧಿಯಲ್ಲಿ 15 ಬಡಾವಣೆ ನಿರ್ಮಾಣ ಯೋಜನೆ ಪೂರ್ಣಗೊಳಿಸಿ ಯಶಸ್ವಿ ಉದ್ಯಮಿ ಎನಿಸಿಕೊಂಡಿರುವ ಶಿವರಾಜ್ ಪಟ್ಟಣ ಶೆಟ್ಟಿ ಇನ್ನು 7 ಪ್ರಾಜೆಕ್ಟ್ಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ. ಗುಣಮಟ್ಟದ ಬಡಾವಣೆ ನಿರ್ಮಾಣ, ಸುಸಜ್ಜಿತ ಮೂಲಸೌಕರ್ಯ, ಪಾರದರ್ಶಕ ವ್ಯವಹಾರ ಮತ್ತು ಸಮಯಕ್ಕೆ ಸರಿಯಾಗಿ ಯೋಜನೆ ಪೂರ್ಣಗೊಳಿಸುವ ಅವರ ಉದ್ದೇಶಗಳು ಯೋಜನೆ ಯಶಸ್ವಿಗೆ ಮುಖ್ಯ ಕಾರಣವಾಗಿದೆ. ರೈತರು ನಮ್ಮನ್ನು ನಂಬಿ ಹೊಲ ಕೊಟ್ಟಿರ್ತಾರೆ. ಪಾಪ ಅವರು ಸಮಸ್ಯೆ ಇದ್ದಲ್ಲೇ ನಮ್ಮ ಕೈಯಾಗ ಕೊಟ್ಟಿರ್ತಾರೆ. ನಾವು ಅದನ್ನು ನೀಟವಾಗಿ ಅವ್ರಿಗೆ ಏನೂ ತೊಂದರೆ ಬರ್ದಂಗೆ ಅವ್ರಿಗೆಲ್ಲ ನೀಟಾಗಿ ಡೆವಲಪ್ಮೆಂಟ್ ಆಗಲಿ, ಪರ್ಚೇಸ್ ಆಗಲಿ ನೀಟಾಗೇ ಮಾಡಿರ್ತೀವಿ. ಎಲ್ಲ ಸ್ವಂತ ನಾನೇ ಸಾಲ್ವ್ ಮಾಡ್ತೇನೆ. ಯಾಕಂದರೆ ಇದು ಒಂದೇ ದಿನಕ್ಕೆ ಬರುವಂಥದ್ದಲ್ಲ, 15-20 ವರ್ಷ ಅನುಭವದಿಂದ ನಾವು ಅದನ್ನು ಸಾಲ್ವ್ ಮಾಡ್ತೇವೆ. ಸಮಸ್ಯೆಗಳು, ವ್ಯಾಜ್ಯಗಳು ಭಾಳ ಬಂದಿರ್ತಾವೆ. ಅದನ್ನು ನಾವು ರೈತರ ಜೋಡಿ ಕುಂತು ಮುಖಾಮುಖಿ ಮಾತಾಡಿ ಸ್ವಲ್ಪ ಹೆಚ್ಚಿಗೆ ಅಮೌಂಟ್ ಕೊಡೋದಾರ ಅಥವಾ ಪ್ಲಾಟೇಜನ್ನೇ ಹೆಚ್ಚು ಕೊಡೋದಾರ ಕೊಟ್ಟು ಅಲ್ಲೇ ಸಾಲ್ವ್ ಮಾಡ್ತೇವೆ. ಯಾವುದೇ ರೀತಿ ಕೋರ್ಟ್ ಕಚೇರಿವರೆಗೆ ಯಾವ ಕೇಸ್ಗಳನ್ನು ಹೋಗು ಗೊತ್ತಿಲ್ಲ. ಈಗಾಗಲೇ ನಾನು ಬೈಲಹೊಂಗಲ ತಾಲೂಕಿನಾದ್ಯಂತ ಒಂದು 15 ಪ್ರಾಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡಿದ್ದೇನೆ. ಒಂದು 7-8 ಪ್ರಾಜೆಕ್ಟ್ ಇವೆ, ಆನ್ ಗೋಯಿಂಗ್ ಇವೆ. ಆಮೇಲೆ ಗದಗ ಅಂತಕ್ಕೆ, ಹುಲ್ಕೋಟೆ ಅಂತಕ್ಕೆ 26 ಎಕರೆ ಅಲ್ಲಿ ಲೇಔಟ್ ರೆಡಿ ಮಾಡಿಕೊಟ್ಟು ಬಂದಿದ್ದೇನೆ. ಅದೇ ರೀತಿ ಆನ್ ಗೋಯಿಂಗ್ ಇನ್ನೂ ರಗಡ್ ಪ್ರಾಜೆಕ್ಟ್ಗಳು ಬರ್ತಾ ಇದ್ದಾವೆ. ಈಗ ಸದ್ಯ ಒಂದು 15ರಿಂದ 20 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದೇನೆ. ಒಂದು 100 ಎಕರೆ ಮೇಲೆ ಪಟ್ಟಂಥ ಲೇಔಟ್ಗಳನ್ನು ರೆಡಿ ಮಾಡಿದ್ದೀವಿ ನಾವು.
ಹೆಚ್ಚು ನಾವು ಮಧ್ಯಮ ವರ್ಗದವ್ರು ಇಟ್ಕೊಂಡೇ ಈ ಪ್ರಾಜೆಕ್ಟ್ಗಳನ್ನು ಮಾಡತ್ತೀವಿ. ಹೀಗಾಗಿ ಅವ್ರಿಗೂ ಅಂಥವ್ರು ಕಂತು ಮಾಡಿನೂ ತಗೋತೀವಿ. ಉಪನ್ಯಾಸಕರಾಗಿ ನೂರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾದ ಹಾಗೂ ಉದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ಖ್ಯಾತಿಗೊಂಡಿರುವ ನವೋದ್ಯಮಿ ಶಿವರಾಜ್ ಪಟ್ಟಣಶೆಟ್ಟಿ ಅವರ ಸಾಧನೆಯನ್ನು ಗುರುತಿಸಿ ಈ ಬಾರಿಯ ವಿಜಯರತ್ನ ಇಂಟರ್ನ್ಯಾಷನಲ್ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಗುತ್ತಿದೆ. ವಿಜಯವಾಣಿಯವರು ಒಂದು ಪ್ರಶಸ್ತಿಯನ್ನು ನಮಗೆ ಕೊಡಬೇಕಂತ ಇದನ್ನು ಮಾಡಿದ್ದಾರೆ. ಅದು ಕೊಟ್ಟಿದ್ದಕ್ಕೆ ನಾವು ಮತ್ತೆ ಹೆಚ್ಚಿನ ಕೆಲಸ ಕಡೆ ಪ್ರೋತ್ಸಾಹವನ್ನು ಕೊಟ್ಟಾರೆ ಇದನ್ನು ಗುರುತಿಸಿ ನನ್ನ. ಆಮೇಲೆ ನಾವು ಇನ್ನೂ ಈ ಪ್ರಶಸ್ತಿ ಬರೋಂತಲೇ ನನಗೆ ಇನ್ನೂ ಭಾಳ ಖುಷಿಯಾಗೆ ಇನ್ನಿನ ಹೆಚ್ಚು ಸಾಮಾಜಿಕ ಸೇವೆಗಳನ್ನು ರಿಯಲ್ ಎಸ್ಟೇಟ್ದಾಗ ಮತ್ತೆ ಇನ್ನೇನು ಕೆಲಸಗಳು ಉಳಿದವಲ್ಲ ಅವ್ನು ಮಾಡ್ಬೇಕಂತ ಹೇಳಿ ಪ್ರೇರಣೆ ಆಗೈತಿ ಈ ಪ್ರಶಸ್ತಿ ಬಂದಿದ್ದಕ್ಕೆ ನನಗೆ. ಮತ್ತು ಇದು ವಿಜಯವಾಣಿಯವರು ಒಂದು ಚಲೋ ವ್ಯಕ್ತಿನ ಗುರುತಿಸ್ಕೊಟ್ಟಾರಂತ ಹೇಳಿ ನಾ ವಿಜಯವಾಣಿ ಆಯ್ತು ವಿಜಯ್ ಮೀಡಿಯಾ ಟೀಮಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ.